ಹನ್ನಾತ್ಮಳಾದ ಪ್ರಾಣ ಸಖಿಯರು ಇಷ್ಟು ತಡವಾಗಿ ಬರಲು ಕಾರಣವೇನು? ಇರಲಿ, ಒಂದು ಸಾರಿ ಕೂಗಿ ನೋಡಬೇಕು. ಮಂಗಳವಾಗಲಿ. ಇಷ್ಟು ತಡವಾಗಿ ಬರಲು ಕಾರಣವೇನು? ಅಮ್ಮ, ನೀವು ಎಲ್ಲಿಯಾದರೂ ಹೋಗಿ ಬರಬಹುದು, ನಾವು ಪದ್ಯ ಮಾತನ್ನು ಕೇಳಿ ಬರಬೇಕಲ್ವೇ? ಸಖಿಯರೇ, ಅದಕ್ಕೊಂದು ಉಪಾಯ ಇರುವುದಮ್ಮ. ಅದು ಎಂತ ಉಪಾಯ? ಸಖಿಯರೇ, ನಮ್ಮ ಪತಿಯು ರಾಜಸ್ಥಾನದಲ್ಲಾಗಲಿ
ಅವರ ಸ್ನೇಹಿತರ ಜೊತೆಲಾಗಲಿ ಇದ್ದಾಗ ಕೂಗಿಕೊಳ್ಳಬಾರದಮ್ಮ. ಅಮ್ಮ ನಮ್ಮ ನಡೆಗೆ ನಮ್ಮ ರೀತಿ ಇರ್ಬೇಕಮ್ಮ. ಅಮ್ಮ ಸಖಿಯರೇ, ನಮ್ಮ ನಡಿಗೆಯು ಹಂಸದ ನಡಿಗೆಯಂತೆ ಇರಬೇಕಮ್ಮ. ಅಮ್ಮ ನಮ್ಮ ಕಣ್ಣುಗಳು ಯಾವ ರೀತಿ ಇರಬೇಕಮ್ಮ. ಅಮ್ಮ ಸಖಿಯರೇ, ನಮ್ಮ ಕಣ್ಣುಗಳು ನವಿಲಿನ ಕಣ್ಣಿನಂತೆ ಇರಬೇಕಮ್ಮ. ಅಮ್ಮ ಪತಿಯ ಸೇವೆ ಎಂದರೆ ಹೇಗಿರಬೇಕಮ್ಮ. ಅಮ್ಮ ಸಖಿಯರೇ, ಪತಿಯ ಸೇವೆ ಎಂದರೆ ಗತಿಯ ನೀನಿ ಗತಿಯನ್ನು ಧ್ಯಾನಿಸುತ್ತಿದ್ದರೆ ಯುಗದಲ್ಲಿ ಸಾಮ್ರಾಜ್ಯ, ಪರಲೋಕದಲ್ಲಿ ಮೋಕ್ಷವೇ ದೊರಕುವುದಮ್ಮ. ಇವೆಲ್ಲ ಆಗಿರಲಿ, ಕೊನೆಯ ವಿವರಕ್ಕೆ ಹೋಗೋಣ, ನಡೆಯಿರಿ. ಆಗಬಹುದಮ್ಮ. ಬನ್ನಿ ಬನ್ನಿ ಸಖಿಯರೇ, ಬನ್ನಿ ಬನ್ನಿ ಸಖಿಯರೇ, ನಾವು ನೀವು ಸೇರುವ ವನದ ಸೊಬಗ ನೋಡುವ ನೋಡುವ ನೋಡುವ. ಜಾಜಿ ಗುಲಾಬಿ ಸಂಪಿಗೆ ಸಖಿಯರೇ, ಸಂಪಿಗೆ ಹೂಗಳನ್ನು ಕೊಯ್ಯುವ ವನದ ಸೊಬಗ ನೋಡುವ ನೋಡುವ ನೋಡುವ. ಸಖಿಯರೇ, ಈ ವನವನ್ನು ನೋಡಿ ಎಷ್ಟು ಆನಂದವಾಗಿರುವುದು. ಸಖಿಯರೇ, ನಿಮ್ಮೊಡನೆ ಒಂದು ವಿಷಯ ಹೇಳಿದೆ ಮರ್ತೇನಮ್ಮ. ಸಖಿಯರೇ, ನಾನು ತಿಳಿಸಿದರೆ ಬಹಿರಂಗಪಡಿಸುವುದೇನೋ ಕಾಣೆ. ಯಾರಿಗೆ ಹೇಳದಿಲ್ಲ ಸಖಿಯರೇ, ತಿಳಿಸುವೆನು. ಏನ ಹೇಳಲಿ ಸಖಿಯೇ, ಏನ ಬೇಡಲಿ ಸಖಿಯೇ, ಏನ ಹೇಳಲಿ ನಾನು ಸಖಿಯೇ, ಸಖಿಯೇ, ಸಖಿಯರೇ, ನಮ್ಮ ಅಂಗಡಿ ಮುಂದೆ ನಿನ್ನೆಯ ದಿವರಾತ್ರಿ ನಾ ಕಂಡ ಸೊಗು ನಾವ
ನಿನ್ನೆ ದಿನ ರಾತ್ರಿ ನಾನು ಕಂಡ ಸ್ವಪ್ನವೇನೆಂದರೆ ತಮ್ಮ ಅಂಗಡಿಯ ಮುಂಭಾಗದಲ್ಲಿ ಯಾರೋ ಓರ್ವ ಪುಣ್ಯಪುರುಷ ಕುಳಿತಂತ ಸ್ವಪ್ನವನ್ನೇ ಕಂಡೆನಮ್ಮ. ಅಂತ ಪುಣ್ಯ ಪುರುಷನೇ ಎಲ್ಲರಿಗೂ ನಮ್ಮ ಅಂತ ಪುರುಷನ ಸೇರಿದ ಭಾಗ್ಯವು ಎಂದಿಗೆ ಲಭಿಸುವುದಮ್ಮ? ನಡೀರಿ, ನಾವು ಇನ್ನು ಅಂತಪುರಕ್ಕೆ ಹೋಗೋಣ. ತಂದೆ, ನನ್ನನ್ನು ಕರೆಸಿದ ಕಾರಣವೇನು? ನಿನಗೆ ಪುಣ್ಯಾಪುರ ಹುಡುಕಿದಮ್ಮ, ನೀನು ಲಗ್ನ ಮಾಡಕ್ಕೆ ತೀರ್ಮಾನ ಮಾಡಿದ್ದೀನಮ್ಮ. ಈಗ ನಿನ್ನ ಅಭಿಪ್ರಾಯ ತಿಳಿಸಮ್ಮ. ತಂದೆ, ಬಣ್ಣಕ್ಕೆ ಬಿರುಗಾಗಿ ಮುತ್ತುವುದು ಮುರಿದಂತೆ ಆಗುವುದು. ಆತನನ್ನು ನನ್ನ ಸ್ನೇಹಾಗೃಹಕ್ಕೆ ಕಳಿಸಿಕೊಟ್ಟರೆ ಆತನ ಗುಣ ಸೇನೆಯನ್ನು ತಿಳಿದು ಅನಂತರ ಲಗ್ನವಾಗುವುದು ತಂದೆ. ಹೊರಡಮ್ಮ. ಇನ್ನು ಲೇಟಾ? ಇಲ್ಲೇ ಇರ್ತೀನಿ ಕರ್ರಿ. ನಾವು ಹೋಯ್ತನಲ್ಲ ಬಾ ಹಿಂದೆ. ನೀನೆ, ಹಾಳು ಮಾಡೋದು ನೀನೆ, ತಿನ್ನೋರು ನೀನೆ, ಎಕ್ಕುಸೋರು ನೀನೆ, ಹಂಗೆ ಹಾಕೋರು ನೀನೆ, ಇರೋನು ಒಬ್ಬನೇ. ನಾನೇ ನೀನೇ, ನೀನು ನಾನೇ, ಇಬ್ರು ಹೋಗಿ ನಮ್ಮ ಕಥಗಳು ಪುಣ್ಯಾಪುರ ಕರ್ಕೊಂಡೋಗಿ ಆಳಿಗೆ ಬಿಟ್ಬಪ್ಪ. ಯಾರಪ್ಪ ಆ ಪುಣ್ಯಾಪುರ? ಆ ಪುಣ್ಯಾಪುರ ನಾನಲ್ಲ. ನೋಡಪ್ಪ, ಇದೇ ಬಾರಪ್ಪ ಬಾ. ನೋಡಿಲಿ, ಇದೇ ಸೈನ್ಯ ಮಧ್ಯದನ ಕಾಣ್ಕೊಂಡು ಬಾತು ಅದ್ರೊಳಗೆ ಹೋಗಿ ಕುಂತ್ಕೊಳ್ಳಿ. ಬರ್ತಾಳ, ಕಾಲ್ನಾರ ಮುರ್ಕೋ ಕೈನಾರ ಮುರ್ಕೋ ಹೋಗಪ್ಪ. ಹೋಗ್ತಯ್ಯ ವಿಷಯಕ್ಕೆ ಹೇಳಪ್ಪ.
ಆಸ್ಥಾನಕ್ಕಿಂತಲೂ ಹೆಚ್ಚಾಗಿ ಕಾಣುತ್ತಿರೋಲ್ಲ ಪರಮಾತ್ಮ. ಈ ಗೃಹವನ್ನು ಸೇರಿದ ಮೇಲೆ ಮುಂದೇನಾಗಲು ಕಾಣಂಗ ಇರಲಿ. ನನಗೆ ನಿದ್ರೆಯು ಬಾಳವಾಗಿ ಭಾವಿಸುತ್ತಿರುವುದು. ನಾನು ಇಲ್ಲವರೆಗೆ ನಿದ್ರಿಸುವೆ. ಹಾ ಪರಮಾತ್ಮ, ಇದೇನು ಆಶ್ಚರ್ಯ! ಹಂಸ ತೋಲಿಕ ಮಂಚದ ಮೇಲೆ ಬೀಳಲು ಹೋದ ನನಗೆ ನನ್ನ ಭುಜವು ಹಾದುತ್ತಿರುವುದಿಲ್ಲ ಪರಮಾತ್ಮ. ನನ್ನ ಎಡೆಯನ್ನು ಚಲಿಸುತ್ತಿರುವುದಿಲ್ಲ ಪರಮಾತ್ಮ. ನನ್ನ ಎದೆಗೆ ಕೈ ಹಾಕಿ ರೂಪವನ್ನಾಗುತ್ತಿರುವುದಿಲ್ಲ. ಇರಲಿ, ಬಂದದ್ದೆಲ್ಲ ಬರಲಿ. ಆ ಪರಮಾತ್ಮನ ಕರುಣ ಕಟಾಕ್ಷವು ನನ್ನ ಮೇಲೆ ಸಂಪೂರ್ಣವಾಗಿರಲಿ. ನನಗೆ ನಿದ್ರೆಯು ಬಹಳವಾಗಿ ಭಾವಿಸುತ್ತಿರುವುದು. ನಾನು ಇಲ್ಲ ಮನೆಗೆ ನಿದ್ರಿಸುವೆ. ಮನದಲ್ಲಿ ಆಸೆ ತುಂಬಿದರೆ ಮರೆತು ಒಣಗಿರಬಾರದೆ. ಮನದಲ್ಲಿ ಆಸೆ ತುಂಬಿದ ಮೇಲೆ ಮರೆತು ಒಣಗಿರಬಾರದೆ. ಸುಮ್ಮನೋ ಮನೆಯೋ ಬಾಳಿನ ಮನಕ್ಕೆ, ಸುಮ್ಮನೋ ಮನೆಯೋ ಬಾಳಿನ ಮನಕ್ಕೆ ಬಾರೋ ನೀನು ನೀ ಬಡಿ ಬಾರೋ ಹೇಳು ಸುಂದರಾಗ. ಓ ಹೇಳು ಸುಂದರ
ಇನ್ನೂ ಎಚ್ಚರವಿಲ್ಲದಂತೆ ಮನಗಿರುವರಲ್ಲ, ಮತ್ತೊಂದು ಗಾನದಿಂದ ಎಚ್ಚರಪಡಿಸಬೇಕು. ಬಾರೋ ಬಾಪ್ರಿಯ, ಬಾರೋ ಬಾಪ್ರಿಯ, ಆನಂದವ ನಾಡುವ ಬಾ, ಬಾರೋ ಬಾಪ್ರಿಯ. ಬಾರಿನಲ್ಲಿ ಚಂದಮಾಮ ಆಡಿ ನಲಿಯುವ, ಬಾರಿನಲ್ಲಿ ಚಂದಮಾಮ ಆಡಿ ನಲಿಯುವ, ಬಾರೋ ಬಾಪ್ರಿಯ, ಆನಂದವ ಮಾಡುವ ಬಾ, ಬಾರೋ ಬಾಪ್ರಿಯ. ತುಂಬಿದ ಈ ಯೌವನ ನಿನಗಾಗಿ ಕಾದಿದೆ, ತುಂಬಿದ ಈ ಯೌವನ ನಿನಗಾಗಿ ಕಾದಿದೆ, ಬಾರೋ ಬಾಪ್ರಿಯ, ಆನಂದವ ಮಾಡುವ ಬಾ, ಬಾರೋ ಬಾಪ್ರಿಯ. ಆಹಾ, ನಾನು ಎಷ್ಟು ವಿಧವಾಗಿ ಗಾನವನ್ನು ಆಡಿದರು ಇನ್ನೂ ಎಚ್ಚರವಿಲ್ಲದಂತೆ ಮಲಗಿರುವರಲ್ಲ, ನನಗೂ ಸಹ ನಿದ್ರೆಯು ಬಾಧಿಸುತ್ತಿರುವುದಿಲ್ಲ. ನನ್ನ ಮುತ್ತಿರಾರವನ್ನು ಈ ಗೂಟಕ್ಕೆ ತಗಲಾಕಿ ನಾನು ಸಹ ಇವರ ಪಕ್ಕದಲ್ಲಿ ಮಲಗಿ ನಿದ್ರಿಸುವೆನು. ನರದಮನಾದ ವಿಕ್ರಮನು ಆನಾಳಿಕೆ ಚಿತ್ತಚಾರೆಯಲ್ಲಿ ಆನಂದವೆಂದು ಮಲಗಿರುವನು. ನಾನೀಗಲೇ ಒಂದು ನಿಶ್ಚಯಿಯಾದ ಅಂಶವನ್ನು ನಿರ್ಮಿಸಿ ಆನಾಳಿಕೆ ಮುತ್ತಿನ ಹಾರವನ್ನು ನುಂಗುವಂತೆ ಮಾಡಿ ಈತನ ಕಲಾದ ಕಡಿಸಿಕೊಂಡೆ ನಾನು ರವಿಸುತ್ತೇನೆ, ಛಾಯಾದೇವಿಸುತ್ತೇನೆ. ಇದೆಲ್ಲವೂ ನಿರ್ಧಾರವಾಗಿರಲಿ. ನಾನು ಇಲ್ಲಿಗೆ ಬಂದಾಗ ಯಾರೂ ಇರಲಿಲ್ಲ. ಈಕೆ ಯಾರಾಗಿರದು? ರಂಬಯ್ಯ, ಊರ್ವಶಿಯು, ಶಿರಾತ್ಮೆ ಯಾರಾದರೇನು? ನನಗೆ ನಿದ್ರೆಯು ಬಹಳವಾಗಿ ಬಾಧಿಸಿರುವುದು. ನಾನು ಇಲ್ಲ ಮನೆಗೆ ನಿದ್ರಿಸಿದ ಆ ಪರಮಾತ್ಮ
ನಾನು ಮನೆಗೆ ಚಿತ್ರ ಓಡಿಸಿದಲ್ಲಿ ಗೋಡೆ ಮೇಲೆ ಬರೆದಿರುವ ಚಿತ್ರಪಟದ ಜೀವ ಸಹಿತವಾಗಿ ಹಾರಿ ಬಂದು ಊಟಕ್ಕೆ ತಗಲು ಹಾಕಿದ ಮುತ್ತಿನ ಹಾರವನ್ನು ಒಂದೊಂದಾಗಿ ಊರಿ ನುಂಗುತ್ತಿರುವುದಲ್ಲ ಪರಮಾತ್ಮ. ಊರಿ ನುಂಗುವುದಲ್ಲದೆ ನನ್ನನ್ನು ನೋಡಿ ಅಭಾಷ್ಯ ಮಾಡಿ ನಗುತ್ತಿರುವುದಲ್ಲ ಪರಮಾತ್ಮ. ಸರಿ ಮಹೇಶ, ಗಾಚಾರ ಫಲದಿಂದ ನನ್ನ ಮೇಲೆ ಕೂತ್ಕೊಂಡರು ಆ ಪರಮಾತ್ಮನ ಕರುಣ ಕಕ್ಷವೂ ನನ್ನ ಮೇಲೆ ಪೂರ್ಣವಾಗಿರಲಿ. ನನಗೆ ನಿದ್ರೆಯು ಬಹಳವಾಗಿ ಪಾಲಿಸುತ್ತಿರುವ ನಾನು ಇಲ್ಲವರೆಗೆ ನಿದ್ರಿಸುವೆನು. ಇನ್ನೇನು ಆನಂದ ಬೇಕ